ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಮಲೆನಾಡಿನ ವಿಶೇಷ ಅಕ್ಕಿ ಕಡುಬನ್ನ ನಾನಿವತ್ತು ಮಾಡ್ತಿದ್ದೀನಿ. ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಮಲೆನಾಡಿನ ಪ್ರತಿ ಮನೆಗಳಲ್ಲೂ ಕಡುಬು ಯಾವಾಗಲೂ ಒಂದು ವಿಶೇಷ ಸ್ಥಾನನೇ ಪಡ್ಕೊಂಡಿರುತ್ತೆ. ಇದನ್ನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ನ್ಯಾಕ್ಸ್ ಯಾವ ಥರ ಬೇಕಾದರೂ ಯಾವಾಗ ಬೇಕಾದ್ರೂ ತಗೊಳ್ಳೋ ಅಂಥ ರೆಸಿಪಿ ಇದು. ನಾನಿವತ್ತು ತೆಂಗಿನಕಾಯಿ ಕಡುಬನ್ನ ಮಾಡ್ಕೊಳ್ತಿದ್ದೀನಿ. ಕಡುಬಲ್ಲಿ ತುಂಬ ವೆರೈಟೀಸ್ ಆಫ್ ಕಡುಬನ್ನ ಮಾಡ್ಕೊಳ್ಬೋದು. ಅದರಲ್ಲಿ ಇದು ಕೂಡ ಒಂದು. ಕಡಿಮೆ ಸಾಮಗ್ರಿ, ಅದ್ಭುತ ರುಚಿ ಇರೋ ಈ ಕಡುಬುನ ನಾನ್ ವೆಜ್ ಜೊತೆ ಅಂದರೆ ಚಿಕನ್ ಕರಿ, ಮಟನ್ ಕರಿ, ಫಿಶ್ ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ನೀವು ತಗೊಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಇದನ್ನು ಚಟ್ನಿ ಮತ್ತು ಮಸೊಪ್ಪು ಸಾರು ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ವೆಜಿಟೇರಿಯನ್ಸ್ ಆದರೆ ಈ ಥರ ಮಾಡ್ಕೊಳ್ಳಿ, ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜ್ ಜೊತೆ ತಗೊಳ್ಬೋದು. ಇದನ್ನು ಸ್ವೀಟ್ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಕ್ವಿಕ್ಕಾಗಿ ಮಾಡೋ ತುಂಬ ಟೇಸ್ಟಿಯಾಗಿರೋ ಕಡುಬನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಬಂದ್ಬಿಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ 2 ಕಪ್ಪಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ, 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ. ಈಗ ನೋಡಿ, 1 ಏಲಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ. ಇಷ್ಟೇ, ಜಾಸ್ತಿ ಏನೂ ಇಲ್ಲ. ಕಡುಬಲ್ಲಿ ತುಂಬ ವೆರೈಟೀಸ್ ಆಫ್ ಕಡುಬಿದೆ, ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಇದು ಕೂಡ ಒಂದು ಟೈಪ್ ಆಫ್ ಕಡುಬು. ಈಗ ನಾನು ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ಸುತ್ತು ಅಂದರೆ ರಫ್ ಆಗೇನೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಜಾಸ್ತಿ ಏನು ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ಏಲಕ್ಕಿನೂ ಕೂಡ ಇದಕ್ಕೇನೆ ಹಾಕ್ಕೊಳ್ತೀನಿ. ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಕುಟ್ಬಿಟ್ಟು ಕೂಡ ಇಲ್ಲಿ ನೀವು ಸೇರಿಸ್ಕೊಳ್ಬೋದು. ಇದನ್ನೀಗ ರಫ್ ಆಗಿ ಗ್ರೈಂಡ್ ಮಾಡಿಕೊಂಡು ಬರೋಣ. ಈ ಕಡೆ ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ 2 ಕಪ್ ಅಕ್ಕಿ ತರಿಗೆ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಆಮೇಲೆ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ, ಒಂದೇ ಸಲ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಈಗಲೇ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ನೀರು ಚೆನ್ನಾಗಿ ಕುದಿಬೇಕು. ಈ ಕಡೆ ನೀವು ನೋಡ್ತಿರ್ಬೋದು, ನಾನು ಕಾಯಿನ ರಫ್ ಆಗಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೀರೇನು ಸೇರಿಸ್ಕೊಂಡಿಲ್ಲ. ಈಗ ಈ ಕಡೆ ನೀರು ಚೆನ್ನಾಗಿ ಕುದಿ ಬರ್ತಿದ್ದಂಗೆ ಏನು 2 ಕಪ್ಪು ಅಕ್ಕಿ ತರಿ ತೊಗೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, 2 ಕಪ್ಗೆ ನಾನು 2 ಕಪ್ಪಷ್ಟು ಅಕ್ಕಿ ತರಿನ ತಗೊಂಡು ಒಂದೊಳ್ಳೆ ಮಿಕ್ಸ್ನ ಕೊಡ್ಕೊಳ್ತಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಹಿಂಗೆ ತಿರುಗಿಸ್ತಿದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ರುಬ್ಬಿರೋ ಕಾಯಿನ ಈಗ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ನಾವೀಗ ಇಲ್ಲಿ 2 ಕಪ್ ಅಕ್ಕಿ ತರಿಗೆ 2 ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀವಿ. ಈಗ ನನಗೆ ಒಟ್ಟು ಎಷ್ಟು ಬೇಕಾಗುತ್ತೆ ಅಂದರೆ 1 ಕಪ್ ಅಕ್ಕಿ ತರಿಗೆ 1.5 ಗ್ಲಾಸಷ್ಟು ನೀರು ಕರೆಕ್ಟಾಗಿ ಆಗುತ್ತೆ. ಈಗ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ನಲ್ಲ, ಈಗ ನೋಡಿ, ಇನ್ನು 1 ಕಪ್ಪಷ್ಟು ನೀರನ್ನ ನಾನು ಈ ಕಡೆ ಸೈಡಲ್ಲಿ ಕುದಿಯೋಕೆ ಇಟ್ಕೊಂಡು ನೀರು ಕುದ್ಮೇಲೆ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಒಂದೊಂದು ಸಲ ಅಕ್ಕಿ ತರಿಗೆ ಇನ್ನೂ ಜಾಸ್ತಿ ನೀರು ಬೇಕಾಗ್ಬೋದು, ಒಂದೊಂದು ಸಲ ಇನ್ನೂ ಕಡಿಮೆನೇ ನೀರು ಇಡಿಸ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅಕ್ಕಿ ಕಡುಬು ತೀರಾ ಗಟ್ಟಿನೂ ಆಗಲ್ಲ, ತೀರಾ ಅಂದರೆ ತೆಳ್ಳುವಾಗೂ ಆಗಲ್ಲ. ಅದಕ್ಕೇ ಈ ಥರ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ಕಡುಬು ಯಾವತ್ತೂ ಫೇಲ್ ಆಗೋದೇ ಇಲ್ಲ. ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ತುಂಬ ಈಸಿಯಾಗೇ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು, 1 ಕಪ್ ನೀರನ್ನ ನಾನಿಲ್ಲಿ ಕುದಿಸ್ಬಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಈ ಥರ ಒಂದು ಸಲ ಮಿಕ್ಸ್ ಕೊಡ್ಕೊಂಡು ನಾನಿವಾಗ ಏನು ಮಾಡ್ತೀನಿ ಅಂದರೆ 1-2 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ಬಿಡ್ತಿದ್ದೀನಿ. ಒಬ್ಬೊಬ್ಬರು ಯಾವ ಥರ ಮಾಡ್ತಾರೆ ಅಂದರೆ ಇದೇ ಪ್ರೊಸೀಜರಲ್ಲೇ ಮುಚ್ಚಿಬಿಟ್ಟು 10 ಮಿನಿಟ್ಸು ಇದನ್ನು ಅಂದರೆ ಬೇಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಉಂಡೆಗಳನ್ನ ಕಟ್ಕೊಳ್ತಾರೆ. ಬಟ್ ನಮ್ಮನೆ ಕಡೆ ಹೇಗೆ ಮಾಡ್ತಾರೆ ಅಂದರೆ 1-2 ನಿಮಿಷ ಈ ಥರ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಆಗ್ಲೇ ಉಂಡೆ ಕಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರಲ್ಲಿ ಕಡುಬಿನ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ತಾರೆ. ಅದು ಆ ಥರ ಪ್ರೊಸೀಜರು ಮಾಡ್ಬೋದು, ಈ ಥರ ಬೇಕಾದರೂ ಮಾಡ್ಕೋಬೋದು. ನಮ್ಮನೆ ಕಡೆ ಯಾವ ಥರ ಮಾಡ್ತಾರೆ ನಾನು ಆ ಥರ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ 1-2 ನಿಮಿಷ ಆದಮೇಲೆ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ನೀಟಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ನಮ್ಮನೆ ಕಡೆ ಅಂದರೆ ತುಂಬಾ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ನೀವಿಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲಿ ತುಪ್ಪ, ಬೆಣ್ಣೆ ಕಡುಬು ಅದೊಂಥರ ಮಾಡ್ತಾರೆ, ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಮಾಡ್ತಾರೆ. ಅದು ಬೆಣ್ಣೆ ಕಡುಬು, ಬೆಣ್ಣೆನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಅದಂತೂ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ನೀಟಾಗಿ ಕೈಯಲ್ಲೇ ಮಿತ್ಕೊಂಡು ಉಂಡೆಗಳು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಳ್ಳೋದಷ್ಟೇ. ನಮ್ಮ ಮನೆಗಳಲ್ಲಿ ಇಷ್ಟಿಷ್ಟು ಕಡಿಮೆ ಕ್ವಾಂಟಿಟಿಲಿ ಮಾಡೋದೇ ಇಲ್ಲ. ಹಬ್ಬಗಳು ಏನೇ ಇರಲಿ, ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ,
ಸಂಜೆ ಡಿನ್ನರ್ಗಾಗಲಿ ಯಾವುದಕ್ಕೇ ಆಗಲಿ ಕಡುಬನ್ನ ಯಾವಾಗ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಬಿಡ್ತಾರೆ. ಇದು ತುಂಬಾ ಫೇವ್ರೆಟ್ ರೆಸಿಪಿ ಅಂತಲೂ ಹೇಳ್ಬೋದು ನಮ್ಮ ಮನೆಗಳಲ್ಲಿ. ಇದನ್ನು ಚಿಕನ್ ಸಾಂಬಾರ್ಗಂತೂ ಮಸ್ಟ್ ಆ್ಯಂಡ್ ಶುಡ್ ರೆಸಿಪಿ. ಇದು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಹಬ್ಬಗಳೇನಾದ್ರು ಇದ್ದರೆ 2-3 kg ಅಕ್ಕಿ ನೆನೆಸಿನೂ ಮಾಡ್ಕೊಳ್ತಾರೆ. ತುಂಬ ಕ್ವಾಂಟಿಟಿಲಿ ತುಂಬ ಜನಗಳಿರ್ತಾರಲ್ವ, ಆವಾಗ ಕಡುಬು ಕಟ್ಟೋ ಕೂಡ ಈಸಿ ಆಗುತ್ತೆ. ಆ ಥರ ಕೂಡ ಮಾಡ್ಕೊಳ್ತಾರೆ. ಈಗ ನಾವು ಒಬ್ಬೊಬ್ಬರೇ ಆಗಿರೋದ್ರಿಂದ ಒಂದು ಸ್ವಲ್ಪ ಇಷ್ಟನ್ನು ಕಟ್ಟೋಕೆ ನಮಗೆ ಪೇಷನ್ಸ್ ಇರಲ್ಲ. ಅಷ್ಟೊಂದು 2-3 kg ಅಕ್ಕಿನ ನೆನೆಸ್ಬಿಟ್ಟು ಮಾಡ್ತಾರಲ್ವ, ತುಂಬ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿರ್ತಾರೆ ಬೆಣ್ಣೆ ಕಡುಬು. ಅದಂತೂ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ತುಂಬ ದಪ್ಪ ದಪ್ಪ ಉಂಡೆಗಳನ್ನೇ ಮಾಡ್ಕೊತಿದ್ದೀನಿ. ತುಂಬ ಚಿಕ್ಕ ಚಿಕ್ಕದು ಮಾಡೋಷ್ಟು ಪೇಷನ್ಸ್ ಇಲ್ಲ, ಯಾಕಂದರೆ ಊಟಕ್ಕೆ ಬರ್ತಾರಲ್ವ. ಸೊ ನಾನು ಅದಕ್ಕೇ ಬೇಗ ಕಡುಬೆಲ್ಲ ಮಾಡ್ಕೊಳ್ತಿದ್ದೀನಿ. ಏನಿಲ್ಲ, ಈ ಥರ ಉಂಡೆಗಳನ್ನ ಕಟ್ಕೊಳ್ಳೋದಷ್ಟೇ. ಇದು ಅಕ್ಕಿ ತರಿ ಕಡುಬಾಗಿರೋದ್ರಿಂದ ನಿಮಗೆ ಗಂಟುಗಳು ಕೂಡ ಏನೂ ಆಗಿರೋದ್ರಿಲ್ಲ, ಈಸಿಯಾಗಿ ಆರಾಮಾಗಿ ಕಟ್ಕೊಬಿಡ್ಬೋದು. ಅಕ್ಕಿ ಹಿಟ್ಟಿಂದ ಆಗಿದ್ರೆ ಅಥವಾ ಅಕ್ಕಿನ ರುಬ್ಬಿ ಮಾಡಿದರೆ ಅದರಲ್ಲಿ ಒಂದೊಂದು ಸಲ ಗಂಟಾಗೋ ಸಾಧ್ಯತೆಯೂ ಇರುತ್ತೆ. ಇದರಲ್ಲಿ ನನಗೆ ಯಾವುದೇ ಗಂಟಿಲ್ಲ, ಈಸಿಯಾಗೇ ನಾನು ಬೇಗನೆ ಈ ಥರ ನೋಡಿ ಒಂದು ಸ್ವಲ್ಪ ಕೈಗೆ ನೀರು ಹೆಚ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ಇದೇ ಥರ ಈಗ ನೆಕ್ಸ್ಟ್ ಉಂಡೆ ಕಟ್ಟಿದ್ಮೇಲೆ ಬೇಯಿಸೋ ಅವಶ್ಯಕತೆ ಇಲ್ಲ ಅಂದರೆ ಇದನ್ನೇ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಹಿಟ್ಟನ್ನ. ಆವಾಗ ಉಂಡೆ ಕಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋದಷ್ಟೇ ಇರುತ್ತೆ. ಬಟ್ ನಾನಿಲ್ಲಿ ಒಂದು 2 ನಿಮಿಷ ಅಷ್ಟೇ ಬೇಯಿಸ್ಕೊಂಡಿರೋದ್ರಿಂದ ಇನ್ನೊಂದು 5 ನಿಮಿಷ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಗಿಟ್ಟು ಬೇಯಿಸ್ಕೊಳ್ತೀನಿ. ನಮ್ಮನೆ ಕಡೆ ಕಡುಬಿನ ಪಾತ್ರೆ ಅಂತಲೇ ಬರುತ್ತೆ, ಬಟ್ ನಮ್ಮನೆಗಳಲ್ಲಿ ಅವೆಲ್ಲ ಇಲ್ಲ. ಅದಕ್ಕೆ ಸೊ ನಾನು ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಕುಕ್ಕರ್ ಬರುತ್ತಲ್ಲ ಅದರಲ್ಲೇ ಕಡುಬುಗಳನ್ನ ಬೇಯಿಸ್ಕೊಳ್ತೀನಿ. ಇವಾಗ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡ್ಲಿ ಬೇಯಿಸ್ಕೊಳ್ತೀವಲ್ಲ, ಅದೇ ಥರ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋದು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಏನು ಜಾಸ್ತಿ ಟೈಮ್ ಕೂಡ ಇಡ್ಸೋಲ್ಲ, ಯಾಕಂದರೆ ಆವಾಗಲೇ ಒಂದು ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ. ನೀವಿಲ್ಲಿ ನೋಡ್ತಿರ್ಬೋದು, ಒಂದು 5 ನಿಮಿಷ ಆಗಿದೆ. ಕಡುಬೆಲ್ಲ ಪರ್ಫೆಕ್ಟಾಗಿ ಕೂಡ ಬೆಂದಿದೆ. ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಡುಬು. ಯಾವತ್ತೂ ನಿಮ್ಮ ಮನೆಗಳಲ್ಲಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಲೆನಾಡಲ್ಲಿರೋರ್ಗಂತೂ ಪ್ರತಿಯೊಬ್ಬರಿಗೂ ಈ ಕಡುಬಿನ ಬಗ್ಗೆ ಗೊತ್ತಿರುತ್ತೆ, ಬಟ್ ಬೇರೆ ಕಡೆಯವ್ರಿಗೆಲ್ಲ ಗೊತ್ತಿರಲ್ಲ. ಅವರು ಒಂದು ಸಲ ಟ್ರೈ ಮಾಡಲಿ ಅಂತ ನಾನು ಈ ರೆಸಿಪಿನ ಮಾಡಿದ್ದು. ಇವಾಗಂತೂ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ತೆಂಗಿನಕಾಯಿಗಳಂತೂ ತುಂಬಾ ಹಾಗೇ ಉಳಿದಿರುತ್ತೆ. ನೀವು ಒಂದು ಸಲ ಈ ಥರ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಕಡುಬು ಮಾಡಿ ನೋಡಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಿಕನ್ ಸಾಂಬಾರ್ಗಂತೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮ್ಗೇನಾದ್ರು ಈ ಕಡುಬಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಹೇಗೆ ಬಂತು ಅಂತ ಈ ರೆಸಿಪಿನ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.